ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. 4-5 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲು ಉತ್ಸುಕತೆ ಜೆಡಿಎಸ್ನಲ್ಲಿ ಕಾಡ್ತಾ ಇದೆ. ಗೆಲ್ಲುವಂತಹ ಸೂಕ್ತ ಅಭ್ಯರ್ಥಿಗಳ ಕೊರತೆ. ಹಳೆ ಮೈಸೂರು ಭಾಗದ 3 ಕ್ಷೇತ್ರಗಳಲ್ಲಷ್ಟೇ ಸ್ಪರ್ಧಿಸಲು ದಳಪತಿಗಳ ಚಿಂತನೆ. ಲಕ್ಷ್ಮಣ್ ಸವದಿಯನ್ನು ಸೆಳೆಯೋಕೆ ಬಿಜೆಪಿ ಕಸರತ್ತು. ಶೆಟ್ಟರ್ ಕೈ ಕೊಟ್ಟ ಬಳಿಕ ಅಲರ್ಟ್ ಆದ ಕಾಂಗ್ರೆಸ್ ಹೈಕಮಾಂಡ್. ಮುಂದಿನ ವಾರ ರಣದೀಪ್ ಸಿಂಗ್ ಸುರ್ಜೇವಾಲಾ ಭೇಟಿ ಮಾಡಲಿರುವ ಮಾಜಿ ಡಿಸಿಎಂ. ವಿಶ್ವದರ್ಜೆ ಜ್ಞಾನ ಮಂದಿರ ಶಂಕುಸ್ಥಾಪನೆಗೆ ಮುಂದಿನ ವಾರ ಒಬಾಮಾ ದಲೈಲಾಮಾ ಬರ್ತಾರೆ. ದಯವಿಟ್ಟು ಕೆರಗೋಡು ಹನುಮ ಧ್ವಜ ವಿವಾದ ಇತ್ಯರ್ಥಗೊಳಿಸಿ, ವಿವಾದವಿಲ್ಲದ ಜಾಗದಲ್ಲಿ ಧ್ವಜಸ್ತಂಭ ಮಂದಿರ ಕಟ್ಟಿಸಲು ಸಿದ್ಧ. ಕೈ ಮುಗಿದು ಮನವಿ ಮಾಡಿದ ಶಾಸಕ ರವಿ ಗಾಣಿಗ. ಅಮ್ಮನ ಸಾವು, ಜೈಲಲ್ಲಿ ಅಪ್ಪನೂ ಅಂತ್ಯ. ಮನೆಯಿಂದ ಹೊರಹಾಕಿದ ಅಜ್ಜಿ, ಅನಾಥ ಮಕ್ಕಳ ಬಗ್ಗೆ ನ್ಯೂಸ್ ಫಸ್ಟ್ ವರದಿ. ವಸತಿ ಸೌಕರ್ಯ, ಶೈಕ್ಷಣಿಕ ನೆರವಿಗೆ ಸ್ಪಾನ್ಸರ್ಶಿಪ್, ತಿಂಗಳಿಗೆ 4,000 ಆರ್ಥಿಕ ಸಹಾಯ. ಇದು ನ್ಯೂಸ್ ಫಸ್ಟ್ ವರದಿಯ ಇಂಪ್ಯಾಕ್ಟ್. ಬಾಡಿಗೆದಾರರು ಮಾಲೀಕರ ನಡುವೆ ನಾಯಿ ಸಾಕೋ ವಿಚಾರಕ್ಕೆ ಕಿರಿಕ್. 4-5 ಜನರಿಂದ ಮಹಿಳೆ ಮೇಲೆ ಹಲ್ಲೆ. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಬಡಿದಾಟ. ದೂರು ಕೊಟ್ಟರೂ ಕೇಸ್ ದಾಖಲಿಸಿದ ಪೊಲೀಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.